ಮಹಾರಾಷ್ಟ್ರದಲ್ಲಿ ಮುಂದುವರಿತಾ ಇದೆ ಮಳೆಯ ಆರ್ಭಟ. ಭೀಮಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಉಜ್ಜನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಮಣ್ಣೂರಿನ ಯಲ್ಲಮ್ಮ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿದೆ. ಕಲಬುರಗಿಯ ಅಫಜಲ್ಪುರದ ಮಣ್ಣೂರು ಗ್ರಾಮ ಅದು. ಭೀಮಾ ನದಿಯಲ್ಲಿರುವಂಥ ಯಲ್ಲಮ್ಮ ದೇವಸ್ಥಾನ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭೀಮಾ ನದಿ ಭಕ್ತರ ದರ್ಶನಕ್ಕೆ ಸದ್ಯಕ್ಕೆ ಯಲ್ಲಮ್ಮನ ದರ್ಶನಕ್ಕೆ ಬ್ರೇಕ್ ಹಾಕಿದೆ ಆಡಳಿತ ಮಂಡಳಿ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಕರ್ನಾಟಕದಲ್ಲಿ ಪ್ರವಾಹ ಅನ್ನುವ ರೀತಿಯಲ್ಲಾಗುತ್ತೆ. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ ಹರಿದು ಬರುವಂಥ ಬಹುತೇಕ ನದಿಗಳು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತವೆ. ಕೃಷ್ಣಾ ನದಿಯು ಕೂಡ ತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ಭೀಮಾ ನದಿಯು ಕೂಡ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಭೀಮಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿಯ ಪಕ್ಕದಲ್ಲಿರುವಂಥ ಯಲ್ಲಮ್ಮನ ದೇವಸ್ಥಾನ ಕೂಡ ಮುಳುಗಡೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಯಲ್ಲಮ್ಮನ ದೇವಸ್ಥಾನ ಮುಳುಗಡೆಯಾಗಿದೆ. ಹೀಗಾಗಿ ದರ್ಶನಕ್ಕೆ ತಾತ್ಕಾಲಿಕ ಬ್ರೇಕನ್ನು ಜಿಲ್ಲಾಡಳಿತ ಹಾಕಿದೆ. ಏನು ತೆಗೆದ್ರು ಇದೇನು